ಸ್ಯಾಂಡಲ್ವುಡ್ನಲ್ಲಿ ಮೂರನೇ ದಿನವೂ ಕೂಡ ಐಟಿ ತನಿಖೆ. ನಟ ಪುನೀತ್ ಶಿವಣ್ಣಗೆ ತಡರಾತ್ರಿ ರಿಲೀಫ್. ರಾಕ್ಲೈನ್, ಮನೋಹರ್, ಜಯಣ್ಣ, ಭೋಗೇಂದ್ರಗೆ ಇನ್ನೂ ಸಿಕ್ಕಿಲ್ಲ ರಿಲೀಫ್. ನಾಲ್ಕು ನಿರ್ಮಾಪಕರು, 4 ನಟರ ಮೇಲೆ ರೇಡ್. ರಾಕ್ಲೈನ್ ವೆಂಕಟೇಶ್ ಬಳಿ ಅತಿ ಹೆಚ್ಚು ಚಿನ್ನಾಭರಣ ಸಿಕ್ಕಿರುವಂತಹ ಮಾಹಿತಿ ಸಿಗ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿರುವಂತಹ ಶಂಕೆ ಇದೆ. 4 ನಿರ್ಮಾಪಕರು, 4 ನಟರ ಮೇಲೆ ಏನೋ ರೇಡ್ ಆಗಿತ್ತು. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಅತಿ ದೊಡ್ಡ ರೇಡ್ ಇದು. ರಾಕ್ಲೈನ್ ವೆಂಕಟೇಶ್ ಅವರ ಬಳಿ ಅತಿ ಹೆಚ್ಚು ಚಿನ್ನಾಭರಣ ಸಿಕ್ಕಿದೆ ಅನ್ನೋದು ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ಇಲ್ಲಿ ಪತ್ತೆ ಆಗಿದೆ ಅಂತ ಮಾಹಿತಿ ಇದೆ, ಶಂಕೆ ಇದೆ. ಈಗ ಅಷ್ಟೊಂದು ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ 4 ಮಂದಿ ಬಿಗ್ ಬಜೆಟ್ ನಿರ್ಮಾಪಕರು, ಅದೇ ರೀತಿಯಾಗಿ 4 ಮಂದಿ ಸೂಪರ್ ಸ್ಟಾರ್ ಅವರುಗಳ ಮನೆಗಳ ಮೇಲೆ ರೇಡ್ ಆಗಿತ್ತು. ಅದರಲ್ಲಿ ಸದ್ಯಕ್ಕೆ ನಿರ್ಮಾಪಕರುಗಳೇನಿದ್ದಾರೆ, ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರ್ಗಂದೂರು, ಅದೇ ರೀತಿಯಾಗಿ ಜಯಣ್ಣ, ಭೋಗೇಂದ್ರ, ಅವರಿಗೂ ಕೂಡ ಸದ್ಯಕ್ಕೆ ಇನ್ನು ರಿಲೀಫ್ ಸಿಕ್ಕಿಲ್ಲ. ಚಿನ್ನಾಭರಣಕ್ಕೆ ಏನಿದೆ ಚಿನ್ನಾಭರಣಗಳು, ಅದಕ್ಕೆ ಸೂಕ್ತವಾದಂತ ದಾಖಲಾತಿಗಳು ಇಲ್ಲ ಅಂತ ಆಭರಣ ಟ್ರಯಲ್ಗೆ ತಂದಿರೋದಾಗಿ ಹೇಳ್ತಿದ್ದಾರಂತೆ. ಇನ್ವಾಯ್ಸ್, ಇ-ವೇ ಬಿಲ್ ಇಲ್ಲದ ಆಭರಣಗಳು ಅಲ್ಲಿ ಲಭ್ಯವಾಗಿದೆ ಅನ್ನೋದೀಗ ಬಹಳ ಪ್ರಮುಖವಾದಂತಹ ವಿಚಾರ. ಚಿನ್ನಾಭರಣಗಳಿಗೆ ಸೂಕ್ತವಾದಂತಹ ಡಾಕ್ಯುಮೆಂಟ್ಗಳು ಇಲ್ಲವಾದಂತಹ ಕಾರಣ ಈಗ ಐಟಿ ಅವರು ಅದಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಆಭರಣದ ಅಂಗಡಿ ಮಾಲೀಕರಿಗೂ ಕೂಡ ಸಂಕಷ್ಟ. ನಿರ್ಮಾಪಕರೊಬ್ಬರ ಮನೆಯಲ್ಲಿ 3 ಕೋಟಿ ಕ್ಯಾಶ್ ಸಿಕ್ಕಿದೆ ಅನ್ನೋದು ಕೂಡ ಸುದ್ದಿ ಇದೆ. ಅದೇ ನಿರ್ಮಾಪಕರ ಮನೆಯಲ್ಲಿ ಬರೋಬ್ಬರಿ 30 ಕೆಜಿ ಚಿನ್ನದ ಗಟ್ಟಿ ಕೂಡ ಸಿಕ್ಕಿದೆ ಅಂತ. ಇದು ಕೇವಲ ನಿರ್ಮಾಪಕರಿಗೆ ಮಾತ್ರ ಅಲ್ಲ, ಆಭರಣ ಅಂಗಡಿಯ ಮಾಲೀಕರೇನಿದ್ದಾರೆ ಅವರಿಗೂ ಕೂಡ ಈಗ ಸಂಕಷ್ಟ ಎದುರಾಗುವಂತಹ ಚಾನ್ಸಸ್ ಇದೆ. ನಿರ್ಮಾಪಕರೊಬ್ಬರ ಮನೆಯಲ್ಲಿ 3 ಕೋಟಿ ಹಣ, 30 ಕೆಜಿ ಚಿನ್ನಾಭರಣ ಸಿಕ್ಕಿದೆ, ಚಿನ್ನದ ಗಟ್ಟಿ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ರಾಕ್ಲೈನ್ ಅವರ ಮನೆಯಲ್ಲಿ ಹೆಚ್ಚಿನ ಚಿನ್ನಾಭರಣ ಸಿಕ್ಕಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿದೆ. ಹಾಗಾಗಿ ಏನಾಗುತ್ತೆ, ಇದೆಲ್ಲ ಪಕ್ಕಾ ಕನ್ಫರ್ಮ್ ಆಗುತ್ತಾ ಎನ್ನುವುದು ಇನ್ನಷ್ಟೇ ಸಸ್ಪೆನ್ಸ್ ಆಗಿದೆ. ಆದ್ರೆ ಚಿನ್ನದ ಅಂಗಡಿ ಮಾಲೀಕರಿಗೂ ಕೂಡ ಸಂಕಷ್ಟ ಆಗುವಂತಹ ಚಾನ್ಸಸ್ ಇದೆ. ಯಾಕಂದ್ರೆ ಇನ್ವಾಯ್ಸ್ ಇಲ್ಲ, ಬಿಲ್ ಇಲ್ಲ. ವಿತೌಟ್ ಇನ್ವಾಯ್ಸ್ ನೀವು ಕೊಟ್ರ ಅನ್ನೋ ಪ್ರಶ್ನೆ ಅವ್ರನ್ನ ಕೇಳುತ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ಯಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್, ಇದೀಗ ಒಂದ್ ಕಡೆ ಹೀರೋಗಳಿಗೆ ಒಬ್ಬೊಬ್ಬರಿಗೆ ರಿಲೀಫ್ ಸಿಗ್ತಾ ಇದೆ, ಆದ್ರೆ ಪ್ರೊಡ್ಯೂಸರ್ಗಳು ಬಹಳಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್, ಬೇರೆ ಬೇರೆ ವ್ಯವಹಾರಗಳಿರುತ್ತೆ. ಯಾರ್ಯಾರ ಮನೆಯಲ್ಲಿ ಯಾವ ರೀತಿಯಾಗಿ ಸಾಗ್ತಾ ಇದೆ ಈಗ ಅಂತ? ಪ್ರಮುಖವಾಗಿ ಏನು ಕಳೆದ 3 ದಿನಗಳಿಂದ ನಿರ್ಮಾಪಕರು ಮತ್ತು ನಟರ ಮನೆ ಮೇಲೆ ಏನು ಐಟಿ ದಾಳಿ ನಡೆದಿದೆ, ಇದನ್ನ ಬಹಳ ವ್ಯವಸ್ಥಿತವಾಗಿ ಅದನ್ನ ಕಾರ್ಯರೂಪಕ್ಕೆ ತರುವುದರಲ್ಲಿ ಐಟಿ ಅಧಿಕಾರಿಗಳು ಬಹಳ ಒಂದು ಮುಂಜಾಗ್ರತೆ ವಹಿಸಿದ್ದಾರೆ. ಯಾವ ಒಂದು ಅಂಶನೂ ಕೂಡ ಲೀಕ್ ಆಗದ ರೀತಿಯಲ್ಲಿ ಬಹಳ ಟಾಪ್ ಸೀಕ್ರೆಟ್ ಆಗಿ ಒಂದು ದಾಖಲಾತಿಗಳನ್ನ ಮತ್ತೆ ಅಲ್ಲಿ ಸಿಕ್ಕಂತಹ ಚಿನ್ನಾಭರಣ, ವಜ್ರಾಭರಣಗಳ ಒಂದು ಮೌಲ್ಯಮಾಪನವನ್ನ ಮಾಡ್ತಾ ಇದ್ದಾರೆ. ಆದರೆ ನ್ಯೂಸ್ 18 ಸಿಕ್ಕಂತಹ ಒಂದು ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಈ ಒಂದು ಏನು ನಟರು ಮತ್ತು ನಿರ್ಮಾಪಕರ ಮನೆಯಲ್ಲಿ ಸಿಕ್ಕಂತಹ ಏನು ಚಿನ್ನಾಭರಣಗಳು, ವಜ್ರಾಭರಣಗಳೇನಿದೆ, ಅದಕ್ಕೆ ಬಹುತೇಕ ಒಂದು ಏನು ದಾಖಲಾತಿಗಳಿರಲಿಲ್ಲ, ಸೂಕ್ತ ರೀತಿಯ ಏನು ರಿಸಿಪ್ಟ್ಗಳಿರಲಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕೆಲವೊಂದು ನಟರು ಮತ್ತು ನಿರ್ಮಾಪಕರು ತಮ್ಮ ಬಳಿ ಇರುವಂತಹ ಏನು ಚಿನ್ನಾಭರಣ ಏನಿದೆ ಅದರ ಒಂದು ಏನು ದಾಖಲಾತಿಗಳನ್ನ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದು ನಾವು ಟ್ರಯಲ್ ಮಾಡೋದಕ್ಕೆ ತಂದ್ವಿ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟರು. ಆ ಸಂಬಂಧಪಟ್ಟಂಗೆ ಐಟಿ ಅಧಿಕಾರಿಗಳು ಸಂಬಂಧಪಟ್ಟಂತಹ ಏನು ಜ್ಯುವೆಲ್ಲರಿ ಶಾಪ್ ಏನಿದೆ, ಶೋರೂಮ್ ಏನಿದೆ, ಅದಕ್ಕೂ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಇ-ವೇ ಬಿಲ್ ಇರುವಂತದ್ದು, ಅಂದ್ರೆ ಯಾವುದೇ ಒಂದು ಸರಕು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅದಕ್ಕೊಂದು ಇನ್ವಾಯ್ಸ್ ಇರಬೇಕು, ಇ-ವೇ ಬಿಲ್ ಇರಬೇಕು ಈ GST ರೂಲ್ಸ್ ಪ್ರಕಾರ. ಆದ್ರೆ ಈ ಒಂದು ಏನು ಟ್ರಯಲ್ಗೆ ನಾವು ತಂದಿದ್ವಿ ಆಭರಣ ಅಂತ ಏನು ಹೇಳಿಕೆ ಕೊಟ್ಟಿದ್ರು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಮುಂದೆ, ಆ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಸಂಕಷ್ಟಕ್ಕೆ ಆ ಸಂಬಂಧಪಟ್ಟಂತ ದಾಳಿಗೊಳಗಾದವರು ಮತ್ತು ಈ ಒಂದು ಜ್ಯುವೆಲ್ಲರಿ ಶಾಪಿಂದ ಏನು ಅಂಗಡಿ ಸಂಬಂಧಪಟ್ಟಂತ ಅಂಗಡಿ ಹೆಸರು ಹೇಳಿದ್ದಾರೆ ಅವರು ಕೂಡ ಈಗ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆದರೆ ಯಾರು ಅನ್ನೋದು ಕೂಡ ಇನ್ನೂ ಸಸ್ಪೆನ್ಸ್ ಆಗಿದೆ. ಮತ್ತೆ ಇನ್ನೊಂದು ಮಾಹಿತಿಯ ಪ್ರಕಾರ ಒಂದು ಏನು ಈಗಾಗಲೇ ದಾಳಿಗೆ ಒಳಗಾದಂತಹವರ ಪೈಕಿ ಒಬ್ಬರ ಮನೆಯಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿಯಷ್ಟು ನಗದು, ಹಾಗೆ ಏನು 30 ಕೆಜಿಯಷ್ಟು ಚಿನ್ನದ ಗಟ್ಟಿ ಮತ್ತು ಚಿನ್ನಾಭರಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಇದೆಲ್ಲದಕ್ಕೂ ಕೂಡ ಇನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ಇದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಮಾಹಿತಿಯ ಪ್ರಕಾರ ಏನು ಇಷ್ಟು ದಿನಗಳ 3 ದಿನಗಳ ಕಾಲ ಏನು ನಡೆದಿದೆ ಐಟಿ ರೈಡು, ಇದರ ಬಹುತೇಕ ಪ್ರಶ್ನೆಗಳಿಗೆ, ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಏನು ನಟರು ಮತ್ತು ನಿರ್ಮಾಪಕರು ಸೂಕ್ತ ರೀತಿಯ ಉತ್ತರಗಳನ್ನ ಕೊಟ್ಟಿಲ್ಲ. ಅಂತವರಿಗೆ ಮತ್ತೆ ಆದಾಯ ತೆರಿಗೆ ಇಲಾಖೆಗೆ ಹಾಜರಾಗಿ ವಿಚಾರಣೆಗೆ ಒಳಗಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮನ್ಸನ್ನ ಜಾರಿ ಮಾಡುವಂತ ಒಂದು ಸಾಧ್ಯತೆ ಕೂಡ ಇದೆ. ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ಈಗ ಆದಾಯ ತೆರಿಗೆ ಅಧಿಕಾರಿಗಳು
ಸುಮಾರು 100ಕ್ಕೂ ಹೆಚ್ಚು ಅಧಿಕಾರಿಗಳು ವಿವಿಧ ಸ್ಥಳಗಳಲ್ಲಿ ದಾಳಿ ನಡೆಸಿ ಏನು ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಪೂರ್ಣ ರೂಪದಲ್ಲಿ ದಾಖಲೆ ಪರಿಶೀಲನೆ ಮಾಡೋಕ್ಕೆ ಆದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ಅಲ್ಲಿ ದಾಳಿಯ ಸ್ಥಳದಲ್ಲಿ ಒಂದು ಭದ್ರವಾಗಿರುವಂತಹ ಕೊಠಡಿಯನ್ನ ಅವರು ಚೂಸ್ ಮಾಡಿಕೊಂಡು ಪರಿಶೀಲನೆ ಆಗದ ಒಂದು ದಾಖಲಾತಿಗಳು ಮತ್ತು ಸಾಕ್ಷಿಗಳನ್ನ ಅದನ್ನ ಇಂಡೆಂಟ್ ಮಾಡ್ಕೊಂಡು ಅದನ್ನೆಲ್ಲ ಬರೆದಿಟ್ಕೊಂಡು ಅಷ್ಟು ಒಂದು ದಾಖಲೆ ಮತ್ತು ಸಾಕ್ಷಿಗಳನ್ನ ಆ ರೂಮ್ಗಳಲ್ಲಿ ಹಾಕಿ ಅದನ್ನ ಭದ್ರ ಮಾಡಿ ಅದನ್ನು ಸೀಸ್ ಮಾಡಿ ಇಟ್ಕೋತಾರೆ. ಮುಂದೆ ಒಂದು ನಿಗದಿತ ಅವಧಿಯಲ್ಲಿ ಮತ್ತೆ ಬಂದು ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಮತ್ತೆ ಹೆಚ್ಚಿನ ಒಂದು ಅಗತ್ಯ ಬಿತ್ತು ಅಂದ್ರೆ ಕೇಂದ್ರ ಕಚೇರಿಗೆ ತಗೊಂಡೋಗಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಬಹಳ ವ್ಯವಸ್ಥಿತವಾಗಿ ಈ ಒಂದು ದಾಳಿನ ನಡೆಸಿದ್ದಾರೆ. ಈ ಹಿಂದೆ 2011ರಲ್ಲಿ ಈ ಒಂದು ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ ಆದಂತಹ ಕೆ ಮಂಜು ಮತ್ತೆ ಪಾಷಾ ಅನ್ನೋರು ಒಂದು ಕಚೇರಿ ಮತ್ತು ಮನೆಗಳ ಮೇಲೂ ಕೂಡ ಈ ಒಂದು ದಾಳಿ ನಡೆದಿತ್ತು. ಅದು ಬಿಟ್ಟರೆ ಈಗಾಗಲೇ 7 ವರ್ಷದ ನಂತರ ಈ ಒಂದು ದಾಳಿ ನಡೆದಿದೆ. ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್.